5 ಲಕ್ಷ ಕಮಿಷನ್ ಅನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇದೀಗ ಗದಗದ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಚಂದ್ರುಗೆ ಸೇರಿದಂತಹ ಬಾಲಾಜಿ ಹಾಸ್ಪಿಟಲ್ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿತ್ತು. ಲೋಕಾಯುಕ್ತ ಬಲೆಗೆ ಬಿದ್ದ ಬಿಜೆಪಿ ಶಾಸಕ 5 ಲಕ್ಷ ಕಮಿಷನ್ ಪಡೆಯುವಾಗ ಶಾಸಕ ಲಾಕ್ ಆಗಿದ್ದಾರೆ. ಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಶಾಸಕ ಸೇರಿ ಮೂವರು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ನಗರದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಹಾಸ್ಪಿಟಲ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಕಾಮಗಾರಿಗೆ ಗುತ್ತಿಗೆ ನೀಡ್ತಾ ಇದ್ದಂತ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ನಡೆಸಿದ್ರು. ಇದೀಗ ಲೋಕಾಬಲೆಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ಸರಿಸುಮಾರು 5 ಲಕ್ಷ ರೂಪಾಯಿಯನ್ನ ಪಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಬಲೆಗೆ ಬಿದ್ದಿರುವಂತದ್ದು. ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತಹ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಹಾಸ್ಪಿಟಲ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಶಾಸಕ ಚಂದ್ರು ಲಮಾಣಿ ಇದೀಗ ಬಿದ್ದಿದ್ದಾರೆ. ಗುತ್ತಿಗೆದಾರನಿಂದ ಕಮಿಷನ್ ಪಡಿತಾ ಇದ್ದಂತಹ ಸಂದರ್ಭದಲ್ಲೇ ಲಾಕ್ ಆಗಿದ್ದಾರೆ ಚಂದ್ರು ಲಮಾಣಿ. ಗುತ್ತಿಗೆದಾರನಿಂದ ಲಂಚ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಬಲೆಗೆ ಬಿದ್ದಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ರೇಡ್ ಅನ್ನು ಮಾಡಲಾಗಿತ್ತು. ಶಾಸಕರು ಸೇರಿದಂತಹ ಬಾಲಾಜಿ ಹಾಸ್ಪಿಟಲ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಹಣದ ಬಗ್ಗೆ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿಗೆ ಪೊಲೀಸರು ಕೆಟ್ಟ ತೋಡಿದ್ರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಶಾಸಕ ಚಂದ್ರು ಲಮಾಣಿ. ಗುತ್ತಿಗೆದಾರನಿಂದ ಲಂಚ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಅತಿಥಿ ಆಗಿರುವಂತದ್ದು ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಆತನಿಗೆ ಸೇರಿದಂತಹ ಹಾಸ್ಪಿಟಲ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಧಾರವಾಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದ ತಂಡ ದಾಳಿಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಿಂದ 5 ಲಕ್ಷ ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಲಾಕ್ ಮಾಡಿರುವಂತದ್ದು ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ. ಈ ಸಂದರ್ಭದಲ್ಲಿ ಶಾಸಕ ಚಂದ್ರು ಲಮಾಣಿ ಮತ್ತು 2 ಪಿಎಗಳನ್ನು ಕೂಡ ಲೋಕಾಯುಕ್ತರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಿದ್ರು. ಲಂಚಕೋರ ಚಂದ್ರು ಲಮಾಣಿ ಕೈಯಲ್ಲಿ ಹಣ ಇದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಶಾಸಕ ಚಂದ್ರು ಲಮಾಣಿ ಅವರನ್ನ ಲಾಕ್ ಮಾಡಿದ್ದಾರೆ. ಕಂತೆ ಹಣದ ಸಮೇತ ಶಾಸಕ ಚಂದ್ರು ಲಮಾಣಿ ಅವರ ಸರ್ಕಾರಿ ಪಿಎ ಮಂಜುನಾಥ್ ವಾಲ್ಮೀಕಿ ಹಾಗೂ ಖಾಸಗಿ ಪಿಎ ಗುರು ಲಮಾಣಿ ಮೂವರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಲಾಕ್ ಮಾಡಿರುವಂತದ್ದು. ರಸ್ತೆ ಬದಿ ತಡೆಗೋಡೆ ನಿರ್ಮಾಣ ಸಂಬಂಧ 1 ಕೋಟಿ ಮೊತ್ತದ ಕಾಮಗಾರಿಗೆ ಶಾಸಕರು ಕ್ಲಾಸ್ 1A ಗುತ್ತಿಗೆದಾರರಿಂದ ಹಣವನ್ನ ಪಡೆದುಕೊಳ್ತಾ ಇದ್ರು. ಸರಿಸುಮಾರು 5 ಲಕ್ಷ ಕಮಿಷನ್ ಅನ್ನ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಹಣ ಇದ್ದಂತಹ ಸಂದರ್ಭದಲ್ಲೇ ಲಾಕ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು, ಅದು ಕೂಡ ಕಂತೆ ಹಣ ಅವರ ಕೈಲಿದ್ದಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಲಾಕ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ಚಂದ್ರು ಲಮಾಣಿ ಏನಿದ್ದಾರೆ ಶಾಸಕ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರೇ ಇವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು. 5 ಲಕ್ಷ ರೂಪಾಯಿ ಲಂಚದ ಹಣವನ್ನು ಪಡೆಯುವಂಥ ವೇಳೆ ಪಡೆದು ಎಣಿಸಿ ಇಟ್ಟ ಕೂಡಲೇ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿದ್ದಾರೆ. ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿರುವಂಥದ್ದು. ಇದು ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಲೋಕ ಕಾರ್ಯಾಚರಣೆಗಳಲ್ಲಿ ಇದೊಂದು ಬಿಗ್ ಫಿಶ್ ಅಂತಲೇ ಹೇಳಲಾಗ್ತಾ ಇದೆ. ಸೊ ಈಗ ಗದಗದ ಶಿರಹಟ್ಟಿಯ ಒಂದು ಶಾಸಕ ಏನಿದ್ದಾರೆ ಅವರು ನಿಜಕ್ಕೂ ಕೂಡ ಬೆದರು ಹೋಗಿದ್ದಾರೆ, ಬೆವತು ಹೋಗಿದ್ದಾರೆ. ಇದ್ದಕ್ಕಿದ್ದಾಗೇನೆ ನಾವು ಲೋಕಾಯುಕ್ತರು ಅಂತ ಪರಿಚಯ ಮಾಡ್ಕೊಂಡು ಕೂಡಲೇ ಹಣ ಕೈಗೆ ತೆಗೆದುಕೊಂಡು ಎಣಿಸಿ ಪಕ್ಕಕ್ಕಿಟ್ಟು ಕೂಡಲೇ ಲೋಕಾಯುಕ್ತರು ಪರಿಚಯ ಮಾಡ್ಕೊಂಡಿದ್ದ ತಕ್ಷಣ ಬೆದರು ಹೋಗಿರುವಂಥದ್ದು. ನಾನು ಏನೂ ತಪ್ಪು ಮಾಡಲಿಲ್ಲ, ನಂದು ಯಾವುದೇ ರೀತಿಯ ತಪ್ಪಿಲ್ಲ, ನನ್ನನ್ನು ಇದರಲ್ಲಿ ಷಡ್ಯಂತ್ರ ಮಾಡಿ ಸಿಲುಕಿಸಿದ್ದಾರೆ ಅನ್ನುವಂಥದ್ದು ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಂಥದ್ದು ಕೂಡ ಈ ವೇಳೆಯಲ್ಲಿ ಗೊತ್ತಾಗಿದೆ. ಅಂದರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ವಿಜಯ್ ಕುಮಾರ್ ಗುತ್ತಿಗೆದಾರ ವಿಜಯ್ ಕುಮಾರ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಅವರ ಹತ್ರ ಕೆಲಸ ಮಾಡುವಂಥ ವೇಳೆಯಲ್ಲಿ ಕೆಲಸ ಪ್ರಾರಂಭಿಸಬೇಕು ಅಂತ ಹೇಳಿದಾಗ, ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಪ್ರಾರಂಭಿಸಬೇಕು ಅಂತ ಹೇಳಿದ್ರೆ ನನಗೆ ಕಮಿಷನ್ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಇದನ್ನ ಏನು ಡೀಲ್ನ ರೀತಿಯಲ್ಲಿ ಕುದುರಿಸುವಂಥದ್ದು. ಒಟ್ಟು 11 ಲಕ್ಷ ರೂಪಾಯಿ
ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟಂತ ವೇಳೆಯಲ್ಲಿ ಲೋಕಾಯುಕ್ತ ಪೊಲೀಸರು ಅವರ ಧ್ವನಿಗಳನ್ನ ಮತ್ತೆ ಅವರ ಫೋನ್ಗಳನ್ನಲ್ಲೂ ಕೂಡ ಮೊದಲು ಕನ್ಫರ್ಮ್ ಮಾಡಿಕೊಂಡು FIR ಮಾಡಿಕೊಂಡು ನಂತರದಲ್ಲಿ ಟ್ರ್ಯಾಪ್ ಮಾಡ್ತಾರೆ. ಸೇಫೆಸ್ಟ್ ಜಾಗ ಲಕ್ಷ್ಮೇಶ್ವರದಲ್ಲಿ ಇರುವಂಥ ಅವರದೇ ಆಸ್ಪತ್ರೆ ಏನಿದೆ, ಬಾಲಾಜಿ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಸೇಫೆಸ್ಟ್ ಜಾಗ ಅಂತೇಳಿ ಇವರೇ ಲಂಚವನ್ನು ಪಡ್ಕೊಳ್ಳುವಂಥದ್ದಕ್ಕೆ ಮುಂದಾಗುವಂಥದ್ದು. ಇವತ್ತು ಲಂಚವನ್ನು ಪಡ್ಕೊಳ್ಳುವಂಥದ್ದಕ್ಕೆ ಅವರ ಆಸ್ಪತ್ರೆಯನ್ನು ನಿಗದಿ ಮಾಡಿರ್ತಾರೆ. ಆಸ್ಪತ್ರೆಯಲ್ಲಿ ಬಂದು ನೀವು ಕೊಡಿ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಬಂದು 5 ಲಕ್ಷ ಹಣ ಕೊಡುವಂಥ ವೇಳೆಯಲ್ಲಿ ತೆಗೆದುಕೊಂಡಂಥ ಒಂದು ಚಂದ್ರು ಲಮಾಣಿ ಶಾಸಕರೇನಿದ್ದಾರೆ ಎಣಿಸಿ ಇಟ್ಟಿದ ಕೂಡಲೇ ಅಲ್ಲಿ ಹಾಜರಾಗಿರ್ತಾರೆ ಲೋಕಾಯುಕ್ತರು. ಇದೀಗ ಸಿದ್ಲಿಂಗಪ್ಪ SP ಸಿದ್ಲಿಂಗಪ್ಪ ಅವರ ನೇತೃತ್ವದ ತಂಡ ಇವರನ್ನು ಈಗ ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ಅರೆಸ್ಟ್ ಮಾಡಿಕೊಂಡು ಪ್ರೊಸೀಜರ್ಗಳನ್ನು ಕೂಡ ಮಾಡ್ತಾ ಇದೆ. ಯಾವ ಹಣವನ್ನು ಅವರು ಪಡ್ಕೊಂಡಿದ್ರೋ ಆ ಹಣದಲ್ಲಿ ಪ್ರಕಾರವಾಗಿ ಲೋಕಾಯುಕ್ತರು ಟ್ರ್ಯಾಪ್ ಮಾಡುವಂಥ ವೇಳೆಯಲ್ಲಿ ಸಿಂಪಡಣೆ ಮಾಡಿರುವಂಥ ಒಂದು ಔಷಧವನ್ನು ಕೂಡ, ಆ ಕೆಮಿಕಲನ್ನು ಕೂಡ ಸಿಂಪಡಣೆ ಮಾಡಿದ್ರು. ಆ ಎಲ್ಲವನ್ನು ಕೂಡ ಈಗ ಸೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಒಂದು ಕಾನೂನು ಪ್ರಕ್ರಿಯೆಗಳನ್ನ ಲೋಕಾಯುಕ್ತರು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಈ ರೀತಿಯ ಜನಪ್ರತಿನಿಧಿಗಳು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಏನು ಹೇಳ್ತಿರ್ತಾರೆ, ಆ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಕಮಿಷನ್ ಹಣವನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಈಗ BJPಗೆ ಮತ್ತೊಮ್ಮೆ ಮುಜುಗರ ಆಗುವಂಥ ಒಂದು ಘಟನೆ ನಡೆದಿರುವಂಥದ್ದು. BJPಯ ಶಾಸಕ ಚಂದ್ರು ಲಮಾಣಿ ಆಗಿರೋದ್ರಿಂದ ಇದು BJPಗೆ ನಿಜವಾಗ್ಲೂ ಕೂಡ ಮುಜುಗರ ತಂದಿದೆ ಅಂತಾನೆ ಹೇಳ್ಬೋದು. ಸುಕನ್ಯಾ. ಶಿವು, ಇನ್ನೊಂದ್ ಕಡೆನಲ್ಲಿ ಈಗ ಶಾಸಕ ಚಂದ್ರು ಲಮಾಣಿಯನ್ನ ಹೊರತುಪಡಿಸಿ ಅವ್ರ ಜೊತೆಲಿ ಇದ್ದಂತ ಇಬ್ಬರು ಸರ್ಕಾರಿ PAಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಅವ್ರೇನಾದ್ರೂ ಸಹಾಯ ಮಾಡಿದ್ರಾ? ಯಾವ ರೀತಿಯಾಗಿ ಸಹಾಯ ಮಾಡಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಅವರ ಸರ್ಕಾರಿ PA ಮಂಜುನಾಥ್ ವಾಲ್ಮೀಕಿ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಸಹಾಯ ಮಾಡಿದ್ರು. ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ರು, ಹಣವನ್ನ ಸ್ವೀಕರಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಅವ್ರ ಮೇಲೆ ಆರೋಪ ಇದೆ. ಅದ್ರ ಜೊತೆಗೆ ಪ್ರೈವೇಟ್ PA ಆಗಿರುವಂಥ ಗುರು ನಾಯಕ್ ಕೂಡ ಅವರಿಗೆ ಸಹಾಯ ಮಾಡ್ತಿದ್ರು. ಅಂದ್ರೆ ಈ ಒಂದು ಲಂಚ ಪಡೆಯುವಂತ ವೇಳೆಯಲ್ಲಿ ಸಹಾಯ ಮಾಡ್ತಿದ್ರು ಅನ್ನುವಂಥದ್ದು ಖಚಿತ ಮಾಡಿಕೊಂಡು ಅವರಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಲೋಕಾಯುಕ್ತ ಪೊಲೀಸರು. ಯಾಕೆಂತಂದ್ರೆ ಇಡೀ ಒಂದು ಡೀಲ್ ಏನಿದೆ, ಆ ಡೀಲ್ನಲ್ಲಿ ಬೇರೆಯವರನ್ನ ಬಳಸ್ಕೊಳ್ತಾರೆ, ಹಣವನ್ನು ಪಡ್ಕೊಳ್ಳುವಂಥದ್ದಕ್ಕೆ, ಮಾತುಕತೆಯನ್ನು ಮಾಡ್ಕೊಳ್ಳುವಂಥದ್ದಕ್ಕೆ. ಈ ಒಂದು ಡೀಲ್ನಲ್ಲಿ ಲಂಚ ಪಡ್ಕೊಳ್ಳುವಂಥ ಈ ಪ್ರಕರಣದಲ್ಲಿ ಈ ಇಬ್ಬರು PAಗಳು, ಸರ್ಕಾರಿ PA ಮಂಜುನಾಥ್ ವಾಲ್ಮೀಕಿ ಮತ್ತು ಖಾಸಗಿ PA ಗುರು ನಾಯಕ್ ಇಬ್ಬರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನ ಖಚಿತ ಮಾಡ್ಕೊಂಡಿರುವಂಥ ಲೋಕಾಯುಕ್ತ ಪೊಲೀಸರು ಅವರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ವೇಳೆಯಲ್ಲಿ ಏನು ಟ್ರ್ಯಾಪ್ ಆಗುವಂಥ ವೇಳೆಯಲ್ಲಿ ಇವರಿಬ್ಬರು ಮಾತ್ರ ತೆಗೆದುಕೊಳ್ತಾ ಇದ್ದಿದ್ದಲ್ಲ, ಶಾಸಕರು ಕೂಡ ರೆಡ್ ಹ್ಯಾಂಡ್ ಆಗಿ ತೆಗೆದುಕೊಳ್ಳುವಂಥ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ಅದರಿಂದ ಇವರು ಇಷ್ಟು ಜನರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂಥದ್ದು. ಅದು ಕೂಡ 5 ಲಕ್ಷ ರೂಪಾಯಿ ಕಮಿಷನ್ ಅನ್ನ ಪಡೆದುಕೊಳ್ತಾ ಇದ್ರು ಗುತ್ತಿಗೆದಾರರಿಂದ. ಆ ಸಂದರ್ಭದಲ್ಲಿ ಅವರ ಕೈಲಿ ಹಣ ಇತ್ತು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಲಾಕ್ ಮಾಡಿದ್ದಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ. ಗದಗ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಅತಿಥಿಗಳಾಗಿದ್ದಾರೆ. ಅವರ ಜೊತೆ ಇಬ್ಬರು PAಗಳನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಮಿಷನ್ ಆರೋಪ ಮಾಡಿದ ಬಿಜೆಪಿಗೆ ತೀವ್ರ ಮುಜುಗರ. ಕಂತೆ ನೋಟಿನ ಸಮೇತ ಸಿಕ್ಕಿಬಿದ್ದ ಚಂದ್ರು ಲಮಾಣಿ. ಕಮಿಷನ್ ಸ್ವೀಕರಿಸುತ್ತಾ ಇದ್ದಂತ ಸಂದರ್ಭದಲ್ಲೇ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ದಾರೆ. ರಸ್ತೆ ಕಾಮಗಾರಿಗೆ 11 ಲಕ್ಷ ಕಮಿಷನ್ ಕೇಳಿದ್ದ. ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದ್ದ ಬಿಜೆಪಿ ಶಾಸಕ ಲೋಕಾಬಲೆಗೆ ಇದೀಗ ಬಿದ್ದಿರುವಂತದ್ದು. ಕಮಿಷನ್ ಆರೋಪ ಮಾಡಿದಂತಹ ಬಿಜೆಪಿಗೆ ಇದೀಗ ತೀವ್ರವಾದಂತಹ ಮುಜುಗರ ಆಗಿದೆ. ಕಂತೆ ನೋಟನ್ನ ಕೈಲಿ ಹಿಡ್ಕೊಂಡಿದ್ರು. ಆ ಸಂದರ್ಭದಲ್ಲೇ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿರುವಂತದ್ದು. ರಸ್ತೆ ಕಾಮಗಾರಿಗೆ 11 ಲಕ್ಷ ಕಮಿಷನ್ ಅನ್ನ ಕೇಳಿದ್ರಂತೆ ಬಿಜೆಪಿ ಶಾಸಕ. ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಅವ್ರ ಕೈಗೆ ತೆಗೆದುಕೊಂಡು ಹೋಗಿ ಹಣವನ್ನ ಕೊಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಹಣವನ್ನ ಅವ್ರ ಕೈಲಿ ಇಟ್ಕೊಂಡಿದ್ದಾರೆ. ಕಂತೆ ಹಣ ಅವ್ರ ಕೈಲಿರುವಂತದ್ದು. ಅವ್ರ ಜೊತೆ ಸರ್ಕಾರಿ ಹುದ್ದೆಯಲ್ಲಿದ್ದಂತ ಇನ್ನಿಬ್ರು PAಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಆರೋಪವನ್ನ ಮಾಡಿತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಕೆಲವೊಂದಷ್ಟು ರೀತಿಯಾದಂತ, ಅದರಲ್ಲೂ ಕೂಡ ಲಂಚ ಆರೋಪವನ್ನ ಮಾಡಿದಂಥದ್ದು. ಇದೀಗ ಅವರು ಆರೋಪ ಮಾಡಿದಂತೆ ಅವರ ಪಕ್ಷದಲ್ಲೂ ಕೂಡ ಇದೀಗ ಲಂಚವನ್ನ ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ನಗರದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ರು. ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿರುವಂಥದ್ದು.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಶಿರಹಟ್ಟಿ ಬಿಜೆಪಿ ಶಾಸಕ ಇದೀಗ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಜೊತೆಯಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು, ಲಂಚ ಆರೋಪ ಯುರೋಪ ಅಂತ. ಇದೀಗ ಅವರ ಮೇಲೆ ಈ ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆ ರೀತಿಯಾದಂತ ಆರೋಪ ಬಂದಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ನಿಜಕ್ಕೂ ಸುಕನ್ಯಾ, ಖಂಡಿತವಾಗ್ಲೂ ಕೂಡ ಬಿಜೆಪಿ ನಾಯಕರು ಹಲವು ರೀತಿಯ ರಾಜ್ಯ ಸರ್ಕಾರದ ಮೇಲೆ ಆರೋಪ ಕೂಡ ಮಾಡ್ತಾ ಇದ್ರು. ಈ ಸರ್ಕಾರ ಭ್ರಷ್ಟಾಚಾರದ ಮೇಲೆ ನಿಂತಿದೆ, ನಮ್ಗೆ ಒಂದು 40% ಅನ್ನುವಂತ ಆರೋಪ ಮಾಡ್ತಾ ಇದ್ರು. ಆದ್ರೆ ಇವರು 80% ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನ ಅಧಿವೇಶನ ಸಂದರ್ಭದಲ್ಲಾಗಿರ್ಬೋದು ಮತ್ತೆ ಸದನದ ಹೊರಗೂ ಸಹಿತ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರು ಕೂಡ ಒಂದು ಲೋಕಾಯುಕ್ತದ ಬಲೆಗೆ ಕೂಡ ಬಿದ್ದಿರತಕ್ಕಂಥದ್ದು. 5 ಲಕ್ಷ ರೂಪಾಯಿಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ಕೈಗೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ವಿಪಕ್ಷವಾಗಿ ಒಂದು ಸರ್ಕಾರವನ್ನ ಈ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲೇ ಅವರ ಶಾಸಕರೇ ಈಗ ಬಲಿಗೆ ಬಿದ್ದಿರ್ತಕ್ಕಂಥದ್ದು. ದೊಡ್ಡ ಮಟ್ಟಿಗೆ ಇದು ಬಿಜೆಪಿ ನಾಯಕರಿಗೆ ಮುಜುಗರ ತರುವಂತ ಸಂದರ್ಭ. ಯಾಕಂತಂದ್ರೆ ಯಾವ ರೀತಿಯಾಗಿ ಅವರು ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಹೋರಾಟನ ಮಾಡ್ಲಿಕ್ಕೆ ಹೋಗ್ತಾರೆ, ತಮ್ಮ ಪಕ್ಷದ ಶಾಸಕರೇ ಒಂದು 5 ಲಕ್ಷ ರೂಪಾಯಿ ಲಂಚದ ಆರೋಪದ ಅಡಿಯಲ್ಲಿ ಅವ್ರನ್ನ ಈಗ ಲೋಕಾಯುಕ್ತ ಬಲಿಗೆ ಕೂಡ ಬಿದ್ದಿರ್ತಕ್ಕಂಥ. ಅದು ಕೂಡ ಲೋಕಾಯುಕ್ತವರ ಸಂದರ್ಭದಲ್ಲಿ ಕೂಡ ಅವರು ಲಂಚವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಲೋಕಾಯುಕ್ತವರು ಕೂಡ ಅವ್ರನ್ನ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಬಿಜೆಪಿ ನಾಯಕರಿಗೆ ಹಿನ್ನಡೆ ಮತ್ತೆ ಮುಜುಗರ ಕೂಡ ಉಂಟು ಮಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು. ಅವರ ಜೊತೆ ಸರ್ಕಾರಿ ಹುದ್ದೆಯಲ್ಲಿದ್ದಂಥ ಇಬ್ಬರು PAಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಅವರಿಗೆ ಸಹಾಯ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ನೋಡಿ, ಬಿಜೆಪಿ ಈಗಾಗಲೇ ಹಲವು ಆರೋಪಗಳನ್ನು ಮಾಡ್ತಾ ಇತ್ತು. ಸದನದ ಒಳಗಡೆ ಕೂಡ ಆರೋಪವನ್ನು ಮಾಡಿದೆ, ಹೊರಗಡೆ ಬಂದಾದ್ಮೇಲೂ ಕೂಡ ಕೆಲವೊಂದಷ್ಟು ಹೋರಾಟಗಳು, ಆರೋಪಗಳು ಎಲ್ಲವನ್ನ ಕೂಡ ಮಾಡ್ತಾ ಇತ್ತು. ಆದ್ರೆ ನಿಮ್ಮ ಪಕ್ಷದಲ್ಲೇ ಈ ರೀತಿಯಾದಂಥ ಒಂದು ಕೃತ್ಯ ಆಗಿರುವಂಥದ್ದು. ಅದೇನೋ ಹೇಳ್ತಾರಲ್ಲ, ತಟ್ಟಿನಲ್ಲಿ ಹೆಗ್ಣ ಇಟ್ಕೊಂಡು ಬೇರೆಯವ್ರ ತಟ್ಟೆಯಲ್ಲಿರುವಂತಹ ನೊಣವನ್ನ ತೆಗೆದು ಹಾಕೋದಕ್ಕೆ ಹೋದಂತ ಆಯ್ತು ಅನ್ನುವಂಥ ಸನ್ನಿವೇಶ ಇದೀಗ ಎದುರಾಗಿರುವಂಥದ್ದು ಬಿಜೆಪಿಗೆ.